Hello students, welcome to my e-learning class. In this video I am explaining about the liquidation of the companies. This chapter comes under the corporate account of BCom third semester. It is 5th unit in Rani Chennamma University, Belagavi. In this chapter you are going to learn about meaning of liquidation, types of liquidation, preferential creditors, and preparation of liquidators' final statement of affairs. To whom you are going to call as a preferential creditors, what are the priority of preferential creditors you are going to learn, and to prepare the liquidators' final statement of accounts. Okay. But in this video I am covering the meaning of liquidation. Liquidation ಅಂದ್ರೆ ಏನು, ಯೂಶ್ವಲಿ ಈ ಶಬ್ದ ನೀವು ಕೇಳೇ ಇರ್ತೀರಿ, ಬಟ್ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಲಿಕ್ವಿಡೇಷನ್ ಅದನ್ನು ನೋಡ್ತೇವೆ. ಟೈಪ್ಸ್ ನೋಡಾಕತ್ತೇವಿ, ಆಮೇಲೆ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ಏನು ಅದನ್ನು ನೋಡಾಕತ್ತೇವಿ. ಓಕೆ, ಫಸ್ಟ್ಲಿ ವಿ ಆರ್ ಲುಕಿಂಗ್ ಆ್ಯಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಅಂದರೆ ಏನು? ಯೂಶ್ವಲಿ ಒಂದು ಕಂಪ್ನಿ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಲಿಕ್ವಿಡೇಷನ್ ಈ ಶಬ್ದ ನಾವು ಭಾಳ ಯೂಸ್ ಮಾಡಿರ್ತೇವೆ. ಒಂದು ಇನ್ಕಾರ್ಪೊರೇಷನ್ ಅಂತೇವಿ ಎಸ್ಟಾಬ್ಲಿಷ್ ಮಾಡ್ತಿರ್ಬೇಕಾದ್ರೆ. ಓಕೆ, ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಆಗ್ತಿರ್ಬೇಕಾದ್ರೆ ಕಂಪಲ್ಸರಿ ಇನ್ಕಾರ್ಪೊರೇಷನ್ ಆಗಬೇಕು ಅಂತ ಹೇಳ್ತಿರ್ತೇವೆ. ಆದ್ರೆ ವ್ಯಾನ್ ಇಟ್ ಸೀಸಸ್ ಇಟ್ಸ್ ಆಪ್ರೇಷನ್ ಅಟ್ ದ ಟೈಮ್ ವಿ ಕಾಲ್ ಇಟ್ ಆ್ಯಸ್ ಲಿಕ್ವಿಡೇಷನ್. ಸಿಂಪಲ್ ಮೀನಿಂಗ್ ಐತಿ, ಇಟ್ ಸೀಸಸ್ ಇಟ್ಸ್ ಆಪ್ರೇಷನ್ಸ್, ಅದನ್ನು ನಾವು ಲಿಕ್ವಿಡೇಷನ್ ಅಂತ ಅಂತೇವಿ. ಕ್ಲೋಸಿಂಗ್ ಡೌನ್ ಆರ್ ವೈಂಡಿಂಗ್ ಅಪ್ ಆಫ್ ದ ಆಪ್ರೇಷನ್ ಅಂತ ಹೇಳ್ತೇವೆ ಲಿಕ್ವಿಡೇಷನಕ್ಕೆ. ಓಕೆ, ಸೊ ಮೀನಿಂಗ್ ಏನಂತ ಹೇಳ್ತೇವೆ ಲಿಕ್ವಿಡೇಷನದ್ದು. ಲಿಕ್ವಿಡೇಷನ್ ಮೀನ್ಸ್ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಅಂತ ಹೇಳ್ತಾರೆ. ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಏನೈತಿ, ವೈಂಡಿಂಗ್ ಅಪ್ಪದ ಪ್ರೊಸೀಡಿಂಗ್ಸ್ ಏನು ಸ್ಟಾರ್ಟ್ ಆಗ್ತತಲ್ಲ, ಕಮೆನ್ಸ್ಮೆಂಟ್ ಅಂತ ಹೇಳಾಕತ್ತೇವೆ ನಾವು. ಅಲ್ಲಿ ಕಮೆನ್ಸ್ಮೆಂಟ್ ಅಂತ ಹೇಳ್ತೇವೆ, ಸ್ಟಾರ್ಟ್ ಆಗ್ತತಲ್ಲ, ಅದನ್ನು ನಾವೇನಂತೇವಿ ಅಂದ್ರೆ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಓಕೆ, ಲಿಕ್ವಿಡೇಷನ್ ಮೀನ್ಸ್ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆಫ್ ದ ಅಫೇರ್ಸ್ ದಟ್ ಈಸ್ ಆಪ್ರೇಷನ್. ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅದಾವ, ಟ್ರಾನ್ಸಾಕ್ಷನ್ಸ್ ಅದಾವ, ಬಿಸ್ನೆಸ್ ಐತಲ್ಲ, ಅದನ್ನು ಅಫೇರ್ಸ್ ಅಂತ ಹೇಳ್ತೇವೆ. ಆಫ್ ಎ ಕಂಪನಿ, ಎದುರದು ಕಂಪನಿ. ಆ್ಯಂಡ್ ವಿತ್ ದ್ಯಾಟ್, ಅಲಾಂಗ್ ವಿತ್ ದ್ಯಾಟ್ ಮತ್ತೇನು ಹೇಳ್ತಾರ ಅಂತಂದ್ರೆ ಕಂಪ್ಲೀಷನ್ ಆಫ್ ಸಚ್ ಪ್ರೊಸೀಡಿಂಗ್ಸ್. ಬರೀ ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ ಅಷ್ಟೇ ಅಲ್ಲ, ಕಮೆನ್ಸ್ಮೆಂಟ್ ಆಫ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಅಷ್ಟೇ ಅಲ್ಲ, ಕಂಪ್ಲೀಷನ್ ಆಫ್ ಸಚ್ ಪ್ರೊಸೀಡಿಂಗ್. ಓಕೆ, ವೈಂಡಿಂಗ್ ಅಪ್ದ ಕಂಪ್ಲೀಷನ್ ಮಾಡಬೇಕು. ಫೇರ್ ಬೈ ದ ಕಂಪ್ನಿ ವಿಲ್ ಬಿ, ಕಂಪ್ನಿ ಏನಾಗ್ತೈತೆ ಯಾವ ಹೊತ್ತಿನಾಗ ಈ ಪ್ರೊಸೀಡಿಂಗ್ ಕಂಪ್ಲೀಟ್ ಆದ ಕೂಡಲೇನ ಕಂಪ್ನಿ ಡಿಸಾಲ್ವ್ ಆಕತಿ, ಡಿಸಾಲ್ವ್ ಅಂತ ಹೇಳ್ತೇವೆ, ಮುಕ್ತಾಯ ಹೊಂದತಿ ಅಂತ ಹೇಳ್ತೇವೆ. ಆ್ಯಂಡ್ ಆರ್ ಸೀಸಸ್ ಇಟ್ಸ್ ಎಕ್ಸಿಸ್ಟೆನ್ಸ್, ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊತತಿ ಅಂತ ಹೇಳ್ತೇವೆ. ಇದನ್ನು ನಾವು ಲಿಕ್ವಿಡೇಷನ್ ಅಂತ ಹೇಳಾಕತ್ತೇವೆ. ಓಕೆ, ಇದನ್ನು ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಒಂದು ವೈಂಡಪ್ ಆಗ್ತತಿ, ವೈಂಡಪ್ ಅಂದ್ರೆ ಡಿಸಾಲ್ವ್ ಆಗ್ತತಿ, ಅದರ್ವೈಸ್ ಸೀಸಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೇವೆ. In this liquidation process we have two types of liquidation ಒಳಗೆ ಎರಡು ಅದಾವ. ಒಂದು ವಾಲಂಟರಿ ಲಿಕ್ವಿಡೇಷನ್, ದಟ್ ಮೀನ್ಸ್ ಮೆಂಬರ್ಸ್ ಆಫ್ ದ ಕಂಪ್ನಿ ವಾಲಂಟರ್ಲಿ ಸ್ವಇಚ್ಛೆಯಿಂದ ಒಂದು ಮುಕ್ತಾಯವನ್ನು ಹೊಂದಾಕಿ ಇಚ್ಛೆ ಪಡ್ತಾರೆ. ಇನ್ನೊಂದು ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಕಂಪಲ್ಸರಿ ಲಿಕ್ವಿಡೇಷನ್ ಒಳಗೆ ಕೋರ್ಟದ ಇಂಟರ್ಫಿಯರೆನ್ಸ್ ಐತಲ್ಲಿ ಕಂಪಲ್ಸರಿ ಲಿಕ್ವಿಡೇಷನ್ ಒಳಗೆ. ಓಕೆ, ಸೊ ವ್ಯಾಲಂಟರಿ ಲಿಕ್ವಿಡೇಷನ್ ಒಳಗೆ ಎರಡು ರೀಸನ್ಸ್ ಅದಾವ ನಮಗಲ್ಲಿ. ಓಕೆ, ಆ್ಯಂಡ್ ಇನ್ 2 ways ವಿ ಆರ್ ಗೋಯಿಂಗ್ ಟು ಲಿಕ್ವಿಡೇಟ್ ಇಟ್. ಎರಡು ವೇದೊಳಗೆ ನಾವು ಲಿಕ್ವಿಡೇಟ್ ಮಾಡ್ತೇವೆ. ಒಂದು ಬೈ ಆರ್ಡಿನರಿ ರೆಸೊಲ್ಯೂಷನ್. ಆರ್ಡಿನರಿ ರೆಸೊಲ್ಯೂಷನ್ ಇಫ್ ದ ಡ್ಯೂರೇಷನ್ ಆಫ್ ದ ಕಂಪ್ನಿ ಆ್ಯಸ್ ಫಿಕ್ಸ್ಡ್ ಎಕ್ಸ್ಪೈರ್ಸ್ ಆರ್ ಹ್ಯಾಪ್ನಿಂಗ್ ಆಫ್ ದ ಇವೆಂಟ್ ಅಂತ ಹೇಳ್ತೇವೆ. ಒಂದು ಆರ್ಡಿನರಿ ರೆಸೊಲ್ಯೂಷನ್ ತೊಗೊಂಡು ಬರಬೇಕು ಬೋರ್ಡ್ ಮೀಟಿಂಗ್ ಒಳಗೆ. ಯಾವಾಗ ವಾಲಂಟರಿ ಲಿಕ್ವಿಡೇಷನ್ ಯಾವಾಗ ಅವಕಾಶ ಮಾಡಿಕೊಡಕತ್ತಾರ? ಇಫ್ ದ ಡ್ಯೂರೇಷನ್ ಆಫ್ ದ ಕಂಪ್ನಿದ ಟೈಮ್ ಏನೈತಲ್ಲ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಫಾರ್ 1 year 2 year 3 year ಅಂಥೇಳಿ. ಅದು ಕಂಪ್ಲೀಷನ್ ಆದ ಕೂಡಲೇ ಏನೈತಿ ಒಂದು ಆರ್ಡಿನರಿ ರೆಸೊಲ್ಯೂಷನ್ ತೊಗೊಳ್ಳೋದು, ಲಿಕ್ವಿಡೇಟ್ ಮಾಡೋದು ಅಂತ ಹೇಳ್ತೇವೆ. ಅದು ಸ್ಪೆಸಿಫಿಕ್ ಇವೆಂಟಿಗೆ ಮಾಡಿರ್ತಾರೆ, ಹ್ಯಾಪ್ನಿಂಗ್ ಆಫ್ ದ
ಇವೆಂಟ್ ಅಂತ ಹೇಳ್ತೇವೆ. ಒಂದು ಸ್ಪೆಸಿಫಿಕ್ ಇವೆಂಟ್, ಇದೊಂದು ಇವೆಂಟ್ ನಾವು ಆರ್ಗನೈಸ್ ಮಾಡಾಕ್ತೇವೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೂರ್ನಮೆಂಟ್, ಇದನ್ನು ಮುಗಿಯೋ ತಕ್ಕೂ ನಮ್ಮ ಕಂಪ್ನಿಯನ್ನು ನಾವು ಎಕ್ಸಿಸ್ಟೆನ್ಸಿ ಇಟ್ಟಿರ್ತೀವಿ ಅಂತ ಹೇಳ್ತೀವಿ. ಅದ್ರದ್ದು ಕಂಪ್ಲೀಷನ್ ಪರ್ಪಸ್ ಫುಲ್ಫಿಲ್ ಆಗಿಬಿಡ್ತೈತಿ, ಸೊ ಕ್ಲೋಜರ್ ಆಗಿಬಿಡ್ತೈತಿ. ಆ ಹೊತ್ನಾಗ ಒಂದು ಆರ್ಡಿನರಿ ರೆಸೊಲ್ಯೂಷನ್ ಇನಫ್ ಐತಿ. ಓಕೆ, ಆರ್ಡಿನರಿ ರೆಸೊಲ್ಯೂಷನ್ಗೆ ಯಾವಾಗ ಇನಫ್ ಐತಿ? ಲಿಕ್ವಿಡೇಷನ್ ಮಾಡ್ತಿರ್ಬೇಕಾದ್ರೆ, ವಾಲಂಟರಿ ಲಿಕ್ವಿಡೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ಡ್ಯೂರೇಷನ್ ಆಫ್ ದ ಕಂಪ್ನಿ ಈಸ್ ಫಿಕ್ಸ್ಡ್ ಆ್ಯಂಡ್ ಇಟ್ ಎಕ್ಸ್ಪೈರ್ಸ್. ಡ್ಯೂರೇಷನ್ ಕಾಲಾವಧಿ, ಆ ಕಂಪನಿಯ ಕಾಲಾವಧಿಯನ್ನು ನಿರ್ಧಾರ ಮಾಡಿರ್ತಾರೆ, ಅದು ಮುಕ್ತಾಯ ಹೊಂದತಿ. ಮತ್ತು ಇನ್ನೊಂದು ಯಾವಾಗ ಅಂತಂದ್ರೆ ಒಂದು ಯಾವುದೋ ಒಂದು ಇವೆಂಟ್ ಹ್ಯಾಪ್ನಿಂಗ್ ಆಗಬೇಕೈತಿ, ಅದು ಮುಕ್ತಾಯಗೊಂಡು ಕೂಡ ಲಿಕ್ವಿಡೇಟ್ ಆಗ್ತತಿ. ಇದು ಫಸ್ಟ್ ರೀಸನ್ ಐತಿ ವ್ಯಾಲ್ಯೂಂಟರಿ ಲಿಕ್ವಿಡೇಷನಕ್ಕೆ. ಇನ್ನೊಂದು ಏನೈತಿ ಅಂದ್ರೆ ಬೈ ಅ ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಹೇಳ್ತೇವೆ. ಜನರಲ್ ಬಾಡಿ ಮೀಟಿಂಗ್ದೊಳಗೆ ಸ್ಪೆಷಲ್ ರೆಸೊಲ್ಯೂಷನ್ ತೊಗೊಂಡ ಲಿಕ್ವಿಡೇಷನ್ ಆಗಾಕತ್ತತಿ. ಓಕೆ, ಇವೆರಡು ಟೈಪ್ ಏನೈತಿ ವಾಲಂಟರಿ ಲಿಕ್ವಿಡೇಷನ್ ಒಳಗೆ ಬರಾಕತ್ತೈತಿ. ನೆಕ್ಸ್ಟ್ ಏನು ಹೇಳ್ತೇವೆ ಅಂತಂದ್ರೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಯಾವಾಗ ಸ್ಪೆಷಲ್ ರೆಸೊಲ್ಯೂಷನ್ ತೊಗೊಳಕತ್ತಿರಲ್ಲ ಅವಾಗನ ಏನೈತಿ ಅಂತಂದ್ರೆ ಕೋರ್ಟದ್ದು ನೀವು ಪರ್ಮಿಷನ್ ತೊಗೊಳಕತ್ತೀರಿ. ಓಕೆ, ಕೋರ್ಟ್ ಪರ್ಮಿಷನ್ ತೊಗೊಳಕತ್ತೀರಿ ಟು ಕ್ಲೋಸ್ ದ ಅಫೇರ್ಸ್ ಆಫ್ ದ ಕಂಪ್ನಿ ಸ್ಪೆಷಲ್ ರೆಸೊಲ್ಯೂಷನ್ ಒಳಗೆ. ಅದನ್ನು ಇಲ್ಲಿ ನಾವು ಕಂಟಿನ್ಯೂಯೇಷನ್ ತೊಗೊಂಡು ಏನು ಹೇಳ್ತೇವೆ? ಕಂಪಲ್ಸರಿ ಕ್ಲೋಜರ್ ಬೈ ದ ಕೋರ್ಟ್ ಅಂತ ಹೇಳ್ತೇವೆ. ಆವಾಗ ಫಸ್ಟಿಗೆ ಏನೈತಿ? ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಹೇಳ್ತೇವೆ. ಸ್ಪೆಷಲ್ ರೆಸೊಲ್ಯೂಷನ್ ಕಂಪಲ್ಸರಿ ಬೇಕಂತ ಹೇಳ್ತೇವೆ. ನೆಕ್ಸ್ಟ್ ರೀಸನ್ ಏನು ಹೇಳ್ತೇವೆ ಅಂದ್ರೆ ದ ಕಂಪ್ನಿ ಫೇಲ್ಸ್ ಟು ಡೆಲಿವರ್ ಸ್ಟ್ಯಾಟ್ಯೂಟರಿ ರಿಪೋರ್ಟ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದಾವಲ್ಲ ಅವನ್ನ ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್ ಅಂತ ಹೇಳ್ತೇವೆ. ಸ್ಟ್ಯಾಟ್ಯೂಟರಿ ರಿಪೋರ್ಟ್ ಅಂತಂದ್ರೆ ಮೆಮೊರಂಡಮ್ ಐತಿ, ಆರ್ಟಿಕಲ್ ಐತಿ ಆ್ಯಂಡ್ ಫೈನಲ್ ಅಕೌಂಟ್ಸ್ ಅದಾವ. ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡಬೇಕೈತಿ, ಅದನ್ನು ಡೆಲಿವರ್ ಮಾಡಬೇಕೈತಿ. ಅದರ ನೆಕ್ಸ್ಟ್ ಸ್ಟ್ಯಾಟ್ಯೂಟರಿ ಮೀಟಿಂಗ್ಸ್, ಇವೇನು ಕಂಪಲ್ಸರಿ ಮೀಟಿಂಗ್ಸ್ ಅದಾವಲ್ಲ, ಕಂಪಲ್ಸರಿ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆಗಬೇಕು, ಬೋರ್ಡ್ ಮೀಟಿಂಗ್ ಆಗಬೇಕು ಅಂತ ಹೇಳ್ತೇವಲ್ಲ, ಸ್ಟ್ಯಾಟ್ಯೂಟರಿ ಮೀಟಿಂಗ್ಸ್, ಅದನ್ನು ಹೆಲ್ಡ್ ಮಾಡೋಕೆ ಫೇಲ್ ಆಗ್ತತಿ. ಫೇಲ್ಸ್ ಟು ಡೆಲಿವರ್ ಸ್ಟ್ಯಾಟ್ಯೂಟರಿ ರಿಪೋರ್ಟ್, ಸ್ಟ್ಯಾಟ್ಯೂಟರಿ ಮೀಟಿಂಗ್ ಹೆಲ್ಡ್ ಮಾಡೋಕೆ ಫೇಲ್ ಆಗ್ತತಿ. ಆ ಹೊತ್ನಾಗ ಏನೈತಿ ಅಂತಂದ್ರೆ ಕಂಪಲ್ಸರಿ ಲಿಕ್ವಿಡೇಷನ್ ಆಗ್ತತಿ. ದೇರ್ ನೆಕ್ಸ್ಟ್ ಫೇಲ್ಸ್ ಟು ಕಮೆನ್ಸ್ ಬಿಸ್ನೆಸ್ ವಿದಿನ್ 1 year ಆಫ್ ದ ಇನ್ಕಾರ್ಪೊರೇಷನ್. ಕಂಪ್ನಿಯನ್ನು ಇನ್ಕಾರ್ಪೊರೇಟ್ ಮಾಡಿರಿ. ಓಕೆ, ಇನ್ಕಾರ್ಪೊರೇಟ್ ಮಾಡಿರಿ, ದಟ್ ಈಸ್ ರಿಜಿಸ್ಟ್ರೇಷನ್ ಮಾಡಿರಿ. ಆಫ್ಟರ್ ದ ರಿಜಿಸ್ಟ್ರೇಷನ್ ಯು ಆರ್ ಅನೇಬಲ್ ಟು ಸ್ಟಾರ್ಟ್ ಬಿಸ್ನೆಸ್ ವಿದಿನ್ 1 year. ವಿದಿನ್ 1 year ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಆಗಿಲ್ಲ ನಿಮಗೆ. ಫೇಲ್ಸ್ ಟು ಕಮೆನ್ಸ್ ದ ಬಿಸ್ನೆಸ್ ವಿದಿನ್ 1 year ಅಂತ ಹೇಳ್ತೀರಿ. ವಿದಿನ್ 1 year ಆಫ್ ಇನ್ಕಾರ್ಪೊರೇಷನ್. ಆ ಹೊತ್ನಾಗ ಏನೈತಿ ಅಂತಂದ್ರೆ ಕಂಪಲ್ಸರಿ ಲಿಕ್ವಿಡೇಷನ್ ಆಕತಿ. ಆರ್ ಫೇಲ್ಸ್ ಟು ಸಸ್ಪೆಂಡ್ ಬಿಸ್ನೆಸ್ ಫಾರ್ 1 year. ಇಟ್ ಸಸ್ಪೆಂಡ್ಸ್, ಕಂಪ್ನಿ ಏನೈತಿ ಬಿಸ್ನೆಸ್ಸನ್ನು 1 ವರ್ಷದ ಸಂಬಂಧ ಸ್ಥಗಿತಗೊಳಿಸಿರ್ತೈತಿ. ರೀಸನ್ ಮೇ ಬಿ ವಾರಿ, ಬೇರೆ ಬೇರೆ ರೀಸನ್ ಇರ್ಬೋದು, ಬಟ್ ಸಸ್ಪೆಂಡ್ ಮಾಡಿರ್ತೈತಿ ತನ್ನ ಆಪ್ರೇಷನನ್ನು. ಆ ಹೊತ್ನಾಗ ಕಂಪಲ್ಸರಿ ಲಿಕ್ವಿಡೇಷನ್ ಆಗತ್ತಾ. ನೆಕ್ಸ್ಟ್ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಫಾಲ್ಸ್ ಬಿಲೋ ದ ಸ್ಟ್ಯಾಟ್ಯೂಟರಿ ಲಿಮಿಟ್. ಅದೇನು ಸ್ಟ್ಯಾಟ್ಯೂಟರಿ ಲಿಮಿಟ್ ಕೊಟ್ಟಿದ್ದಾರ ಕಂಪ್ನಿಗೆ ಮೆಂಬರ್ಸ್ ಇರಬೇಕು ಅಂಥೇಳಿ, ಅದಕ್ಕಿಂತ ಆ ಮೆಂಬರ್ಸದ ನಂಬರ್ ಏನೈತಿ ಕಡಿಮೆ ಆದ ಕೂಡೇನ ಸ್ಟ್ಯಾಟ್ಯೂಟರಿ ಲಿಮಿಟ್ ಕಡಿಮೆ ಆದ ಕೂಡೇನ ಕಂಪಲ್ಸರಿ ಲಿಕ್ವಿಡೇಷನ್ ಆಗಾಕತ್ತತಿ. ನೆಕ್ಸ್ಟ್ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್. ಕಂಪ್ನಿ ಫೇಲ್ಸ್ ಟು ಪೇ ಇಟ್ಸ್ ಡೆಟ್ಸ್. ಆ ಹೊತ್ನಾಗೂ ಲಿಕ್ವಿಡೇಷನ್ ಆಗತ್ತ. ನೆಕ್ಸ್ಟ್ ಕೋರ್ಟ್ಸ್ ಒಪಿನಿಯನ್ಸ್ ಟು ಡೂ ಸೋ. ಕೆಲವೊಂದು ಸಲ ಏನಾಗ್ತೈತಿ ಅಂತಂದ್ರೆ ಕೋರ್ಟಿಗೆ ಅನಿಸ್ತತಿ ಇಟ್ ಈಸ್ ಗೋಯಿಂಗ್ ಇನ್ ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ಅನ್ನಿಸ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ಗೆ ಅಗೇನ್ಸ್ಟ್ ಐತಿ ಅಂತ ಹೇಳಿ ಕೋರ್ಟ್ ಒಪಿನಿಯನ್ ಕೊಡ್ಬೋದು. ಆ ಹೊತ್ನಾಗ ಏನಾಗ್ತೈತಿ ಅಂತಂದ್ರೆ ಲಿಕ್ವಿಡೇಷನ್ ಕಂಪಲ್ಸರಿ ಆಗತ್ತಾ. ಓಕೆ, ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಲಿಕ್ವಿಡೇಷನ್. ಅಲ್ಲೇ ರೀಸನ್ಸ್ ಅಲಾಂಗ್ ವಿತ್ ದ ರೀಸನ್ಸ್ ಟೈಪ್ಸನ್ನು ನಾವು ಸ್ಟಡಿ ಮಾಡಿದ್ದೀವಲ್ಲೇ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಪ್ಲೀಸ್ like, share and subscribe my channel for further updates. Thank you.